ಮೀನು ಕಾಣಿಸಂಬಳ ಹಿಡಿದದ್ದು ನಿನ್ನ ಮಗ ಕಾಣಿಸ್ತಿಲ್ವ? ಮೀನು ಹಿಡಿದು ಕಾಣಿಸೋ. ಸ್ಟಡಿ ಗೋ. ಎಲ್ರಿಗಿಂತ ಮೊದಲೇ ನಾನು ಬಂದೆ, ಅವ್ರು ಬರೋಕ್ಕಿಂತ ಮೊದಲೇ ಮತ್ತೆ ಕೆಳಗೆ ಹೋಗಿರ್ತೆ. ಕಂಪ್ರೆಸ್ ಮಾಡಿ ಈಗ 2 ಚೀಲ ತಗೊಂಡಿದ್ದೇವೆ. ಒಂದ್ ವೇಳೆ ಈ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂತು ಅಂದ್ರೆ ಇನ್ನೊಂದು ಪ್ರಯತ್ನ ಕೂಡ ಮಾಡ್ತೇವೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಮಾಡೋಕೆ ಸೆಲ್ಫಿ ಸ್ಟಿಕ್ ಬೇಕು. ಸೆಲ್ಫಿ ಸ್ಟಿಕ್ ತರೋಕೆ ಹೋಗ್ತಿದ್ದೀನಿ, ಯಾಕಂದ್ರೆ ನನ್ನ ಗೆಳೆಯ ಫೋನ್ ಮಾಡಿ ಹೇಳಿದ್ದ ಸೆಲ್ಫಿ ಸ್ಟಿಕ್ ತಗೊಂಡು ಹೋಗು ಅಂತ. ಬಾಯ್ ಬಾಯ್. ನಾವು ಕಸ ಹೆಕ್ಬೇಕು ಅಂತಿರೋ ಬೆಟ್ಟ ಇದೇನೆ. ಮುಂದೆ ಹೋಗಿ ನೋಡುವ ಎಷ್ಟು ಕಸ ಇದೆ ಅಂತ. ಮೊದಲನೇ ಕಸ ಇದು 2ನೇ ಕಸ. ಜನರು ಕುಡಿತಾರೆ, ತಿಂತಾರೆ, ಹೊತ್ತಾಕ್ತಾರೆ. ಕಸ ಹೆಕ್ಕೋದು ಅಂದ್ರೆ ಯಾರಿಗೂ ಇಷ್ಟ ಇಲ್ಲ, ಆದ್ರೆ ಕಸ ಮಾಡೋದು ಅಂದ್ರೆ ಎಲ್ರಿಗೂ ಇಷ್ಟ. ಬಿರಿಯಾನಿ ಅಥವಾ ಎಗ್ ರೈಸ್ ತಂದಿರ್ಬೋದು ಈ ಪ್ಯಾಕೆಟ್ ಅಲ್ಲಿ. ನೋಡಿ ನಮ್ಮ ಜನಗಳು ಯಾವ ತರ ಹೊತ್ತಾಕಿದ್ದಾರೆ ಅಂತ. ಒಟ್ಟಿನಲ್ಲಿ ನಾವು 3 ಜನ ಹೋಗ್ತಿದ್ದೀವಿ. ನಮ್ಮ ಜೊತೆಗೆ ಇನ್ನೊಬ್ಬ ಕೂಡ ಇದ್ದ, ಅವ ನಮ್ಮ ತಮ್ಮನೇ. ಕ್ಯಾಮ್ರಾಮನ್ ತೋರಿಸೋದು ಕಷ್ಟ ಆಗ್ತದಲ್ಲ, ಯಾಕಂದ್ರೆ ಕ್ಯಾಮ್ರಾ ಹಿಡ್ಕೊಳ್ಳೋಕೆ ಮತ್ತೊಬ್ಬರು ಬೇಕು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಜನಗಳು ಯಾವ ತರ ಬಾಟ್ಲಿ ಹೊತ್ತಾಕಿದ್ದಾರೆ ಅಂತ ನೋಡಿ. ಇದು ನೋಡಿ, ಇದು ನೋಡಿ, ಇದು ನೋಡಿ, ಇದು ನೋಡಿ. ಇಲ್ಲೇ ಇಷ್ಟೊಂದು ಕಸ ಇರಬೇಕಾದ್ರೆ ಇನ್ನು ಈ ಬೆಟ್ಟದಲ್ಲಿ ಎಷ್ಟು ಕಸ ಇರ್ಬೋದು? ಕ್ಲೀನ್ ಮಾಡ್ತಾ ಮಾಡ್ತಾ ಮಧ್ಯಾಹ್ನ ಆಗಿತ್ತು. ಯಾರೊಬ್ಬರೂ ಕೂಡ ಸುಸ್ತಾಯಿತು ಮನೆಗೆ ಹೋಗೋಣ ಅಂತ ಹೇಳಿಲ್ಲ. ಇಷ್ಟು ಕಸ ಆಯಿತು, ಇನ್ನೂ ಬಾಕಿ ಇದೆ. ಆ ಸುಡೋ ಬಿಸಿಲಲ್ಲೂ ಸುಸ್ತಾದರೂ ಕೆಲಸ ಮಾಡ್ತಾನೆ ಇದ್ವಿ. ಯಪ್ಪ, ಯಾವ ಥರ ಬಿಸಿಲು ನೋಡಿ, ಕಣ್ಣು ಬಿಡೋಕ್ಕಾಗೋದಿಲ್ಲ. ನನ್ನ ಜೊತೆಗೆ ಬಂದವರಂತೂ ಸೋತು ಸುಣ್ಣ ಆದರೂ ಕೆಲಸ ಮಾತ್ರ ಬಿಡಲಿಲ್ಲ. ಒಂದ್ಸಲ ನಾನು ಕ್ಯಾಮ್ರಾ ಹಿಡ್ಕೊಂಡಿದ್ರೆ ಇನ್ನೊಂದ್ಸಲ ಮತ್ತೊಬ್ಬ ಕ್ಯಾಮ್ರಾ ಹಿಡ್ಕೊಂಡಿದ್ದ. ನಿರಂತರವಾಗಿ ಓಡಾಡಿ ತುಂಬ ಸುಸ್ತಾಗಿತ್ತು. ರೆಸ್ಟ್ ತಗೊಳ್ಳೋದನ್ನು ಬಿಟ್ಟು ಮತ್ತೆ ಯಾವ ಆಪ್ಷನ್ ಕೂಡ ಇರಲಿಲ್ಲ. ಹೆಕ್ಕಿ ತುಂಬ ಸಾಕಾಯಿತು, ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳುವ. ಇಲ್ಲಿಡ ಫೋನ್ ಹಿಂಗೆ ಹಾಕೊಳ್ಳಿ, ಹಿಂಗೆ ಚಪ್ಪಲ್ ಹಾಕೊಂಡೆ. ಯಪ್ಪ, ಬೆಟ್ಟದಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳುವ. ಏನ್ ಎಜುಕೇಶನ್ ಇವರು ಎಜುಕೇಶನ್ಗಳು ಎಷ್ಟು ಮಾಡಿರೋದು? ನಾವು 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಒಟ್ಟಿಗೆ ಏನ್ ತಿಂತೀಯಾ? ಅನ್ನ, ಹಿಟ್ಟು, ಚಪಾತಿ, ಮಟನ್. ದೀಪಕ ಹೆಂಗಾಯ್ತಾ ಎಕ್ಸ್ಪೀರಿಯನ್ಸ್ ಹೇಳ? ಸುಸ್ತಾಯ್ತಾ? ಸುಸ್ತಾಯ್ತು ಸಿಕ್ಕಾಬಿಟ್ಟು, ಬಿಸ್ಲಲ್ಲ ಮತ್ತದ್ರಗೂ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸಿಕ್ಕಾಬಿಟ್ಟು ಜಾಸ್ತಿ ಬಿಸಿಲು. ಕಸ ಮಾಡುವಾಗ ನಮ್ಗೆ ಗೊತ್ತಾಗೋದಿಲ್ಲ. ಅದೇ ಕೊಡೋಕೆ ಹಾಂ, ನೀರು ತರಲಿಲ್ಲ ನೀವು. ಅದೇ ನೀರು ತರಬೇಕಾಯ್ತು. ಬೆಟ್ಟದ ವ್ಯೂ ಹೇಗಿದೆ ನೋಡಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಬೇಕಾ? ತೋರಿಸು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಬಂದಿದ್ದ ಕೆಲಸನ ಶುರು ಮಾಡ್ಕೊಂಡ್ವಿ. ಇನ್ನೊಬ್ಬನು ಕೂಡ ಹೆಕ್ತೆ ಅಂತ ಹೇಳ್ದ, ಅದಕ್ಕೆ ಕ್ಯಾಮ್ರಾನ ನಾನು ಹಿಡ್ಕೊಂಡಿದ್ದೆ. ಅವರಿಗೆ ಅಳಿಲು ಸೇವೆ ಮಾಡ್ತೆ, ತೊಂದರೆ ಇಲ್ಲ. ಒಂದು ಅಂದರೆ ಮಳೆಗಾಲದಲ್ಲಿ ಬಾಟ್ಲು ಪ್ಲಾಸ್ಟಿಕ್ ಎಲ್ಲ ಹೆಕ್ಕೋದಂದರೆ ಅದರೊಳಗಡೆ ನೀರು ತುಂಬಿಕೊಂಡಿರ್ತದೆ, ತುಂಬ ಕಷ್ಟ, ಹಸಿಯಾಗಿರ್ತದೆ. ಆ ನೀರನ್ನೆಲ್ಲ ಚೆಲ್ಲಿ ಆಮೇಲೆ ತುಂಬಬೇಕಾಗ್ತದೆ. ಇದೊಂದು ಹಾಕಿದ್ಬಿಡು. ಕ್ಲೀನ್ ಮಾಡ್ತಾ ಮಾಡ್ತಾ ಎಷ್ಟು ದೂರ ಬಂದ್ವಿ ಅಂತ ಗೊತ್ತೇ ಆಗಿಲ್ಲ. ಅದರಲ್ಲೂ ಮಳೆಗಾಲ, ಮತ್ತು ಮಳೆ ಇಲ್ಲ. ಬಿಸಿಲಿರೋದಕ್ಕೆ ನಮಗೂ ಖುಷಿನೇ, ಯಾಕಂದರೆ ಕಸ ಹೆಕ್ಕೋಕ್ಕೆ ನಮಗೆ ಬಿಸಿಲಿರಲೇಬೇಕು. ಆದರೆ ಈ ಥರ ಬಿಸಿಲು ಬೇಡ. ಆ ಚೀಲನೂ ಹಾಕು. ಹಾಂ, ಅದೇ ಅದಕ್ಕೆ ಹಾಕು. ಅದು ಕಸನೇ ಅಲ್ಲ. ಇರಲಿ, ನಮಗೆ ಬಾಟ್ಲಿ ಹಾಕೋಕ್ಕೆ ಬೇಕಾಯ್ತು ಅಂದರು. ಬಾಟ್ಲಿ, ಕಸ, ಅದು ಇದು ಇಲ್ಲೊಂದು ಅದೇ ನೋಡುತ್ತೆ. ತಗೋದಿಪ್ಪಗ ಹಾಕ್. ಎಷ್ಟಾಯ್ತು? ಸುಮಾರು ಆಯ್ತಲ್ಲ.
ಈ ಎಂತ ಸೊಪ್ಪು ಸಿಗಾಕಣತ್ತೆ. ನೋಡ್ಕೊಬನ್ನಿ ಏನ ಅದೇ ಖಾಲಿ ತಗೋದು. ಇಲ್ಲೊಂದು ಡಬ್ಬಿ ಬಿದ್ದಿದೆ, ಅದು ಹಾಕಿ ಚೀಲಕ್ಕೆ. ಇದಕ್ಕೆ ಸೊಕಾಸೆ ಕಸನೆಲ್ಲವ ಇಲ್ಲಿ ತಂದು ಸೊರ್ಗಾಕಿ ಹೋಗಾರೆ ಜನ. ಕಸ ಕಸ ಕಸ. ಹಾಂ, ಕೆರೆನೂ ಅದೆಲ್ಲ ಮೀಸಾಡುವ. ಸ್ವಲ್ಪ ಸುಸ್ತಾದಕ್ಕೆ ಈಜಾಡುವ ಅಂತ ಅನಿಸ್ತದೆ. ತುಂಬ ದೂರ ಬಂದಿದ್ವಿ, ಕೆರೆ ಕೂಡ ಇದೆ, ಸ್ವಲ್ಪ ಈಜಾಡೋಣ ಅಲ್ಲ ದೀಪಕ? ಈಜಾಡುವಲ್ಲ? ಹೋಗುವ. ಸ್ವಲ್ಪ ಜಾರ್ ಬಿಡುವ್ರಿ, ಸೊಕಾಸ್ ಬನ್ನಿ. ಇಲ್ಲೂ ಸ್ವಲ್ಪ ಕಸ ಅದೆಲ್ಲ, ಇಲ್ಲೂ ಹೆಕ್ಕಕ್ರ ಆಯ್ತು. ನೇಚರ್ಸ್ ಓನ್ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಇದೆ ನೋಡಿ. ಒಂದು ವೇಳೆ ಕಡೆಗೆ ನಾವು ಇಳಿಬೇಕಾದ್ರೆ ಕೊಯ್ಡಾಗ್ತದೆ. ಇಲ್ಲೇ ಸ್ಟಿಕ್ ಮಾಡಿಬಿಡ್ತೀನಿ ಮೊಬೈಲ್ನ, ಇಲ್ಲೇ ಎಲ್ಲಾದ್ರೂ ನಿಲ್ಲಿಸಿ. ಇಲ್ಲಲ್ಲ ಬೀಳುದಾ? ಕಲ್ಲು ಬಿದ್ದು ಮುರಿದು ಹೋಗುದಾ? ಇಲ್ಲ ಇಲ್ಲೊಂದಿಲ್ಲ ಕಲ್ಲು. ಸರಿ ಆಯ್ತಲ್ಲ, ಬೀಳುದಿಲ್ಲ ಎಲ್ಲಗೆ? ಹಾಂ, ಸರಿ 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 ಬ್ರೋ. ರೆಡಿ ರೆಡಿ ರೆಡಿ, ಗೆಟ್ ರೆಡಿ ಬ್ರೋ. ಹತ್ಯಾ ಚಡಿ ಮೇಲೆ ಹತ್ಯಾ. ಈ ಸ್ಟೈಲ್ ಯಾವಾಗಾದ್ರೂ ಟ್ರೈ ಮಾಡಿದ್ರಾ? ಇಲ್ಲಿ ಕಾಣಿಸ ಸಿಕ್ಕಾಬಿಡಿ ಜಾಸ್ತಿ ಕೊಟ್ಟದಲ್ಲ. ಬಾಯ್ ಬಾಯ್ ಬಾಯ್. ಆಯ್ಲಪ್ಪ, ಲಗಟ್ಟಿ ಹೊಡೆದು ಬಿದ್ದಿದ್ನಲ್ಲಿ ಇಲ್ಲೇ. ನೋಡುವ, ಯಾರು ಜಾಸ್ತಿ ಹೊತ್ತು ತನಕ ಮುಳುಕಿರ್ತಾವ ನೋಡುವ. ಬಾ, ಎಲ್ಲಿ ಮುಳುಕ್ತೆ? ಇಲ್ಲೇ. ಹಾಂ, ನಿಜವಾಗ್ಲೂ ನಮ್ಮ 3 ಜನರಲ್ಲಿ ಯಾರು ಹೆಚ್ಚೊತ್ತು ಉಸಿರನ್ನ ಹಿಡಿದು ಇಟ್ಕೊಳ್ತಾರೋ ನೋಡುವ. ಅದೇ ಚೀಟಿಂಗ್ ಮಾಡೋಂಗಿಲ್ಲ, ಮತ್ತೆ ಮೊದಲಲ್ಲಿ ಇದು ಬರೋಂಗಿಲ್ಲ. ಸ್ಟಡಿ ಗೋ. ಎಲ್ರಿಗಿಂತ ಮೊದಲೇ ನಾನು ಬಂದೆ, ಅವ್ರು ಬರೋಕ್ಕಿಂತ ಮೊದಲೇ ಮತ್ತೆ ಕೆಳಗೆ ಹೋಗಿರ್ತೆ. ಇನ್ನೂ ಬರಲಿಲ್ಲ, ಸತ್ಗಿದ್ದು ಹೋದ್ರಾ? ಅರೆ ಬಂದ 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 ಬಂದರೆ ಮತ್ತೆ ಕೆಳಗೆ ಹೋಗ್ತೆ. ಎದ್ದಿದ್ದಾರೆ. ಮುಂಚೆ ಹೇಳ್ತಾ ಮರಿ, ಮುಂಚೆ ಹೇಳ್ತಾ ಚೀಟಿಂಗ್ ಮಾಡ್ತೇನೆ ಮಾರ್ಯ ಬರೀ. ಎಲ್ಲವಾ ಲಾಸ್ಟಿಗೆ ಚೀಟಿಂಗ್ ಮಾಡಿ. ಅದೇ ಚೀಟಿಂಗ್ ಮಾಡಿದಾರೆ ಯಾರಂತ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಹಾಂ, ನೋಡಿ ಅಲ್ಲೂ ಕೂಡ ಕಸ ಇದೆ. ಅದನ್ನೆಲ್ಲ ನಾವೀಗ ಕೆಳಗಿಳಿದು ತೆಗೆಯೋದಂದರೆ ತುಂಬ ಕಷ್ಟ. ಒಂದು ವೇಳೆ ಈ ವಿಡಿಯೋಗೆ 100 ಲೈಕ್ ಬಂತು ಅಂದರೆ ಅದನ್ನು ಕೂಡ ಕ್ಲೀನ್ ಮಾಡ್ತೀವಿ. ಕಸ ಹೆಕ್ತಾ ಹೆಕ್ತಾ ಮಧ್ಯಾಹ್ನ 3 ಗಂಟೆ ಆಯಿತು. ತುಂಬ ಹಸುವಾಗ್ತಾ ಇದೆ, ಚೀಲ ಕೂಡ ಫುಲ್ ಆಗಿದೆ ನೋಡಿ. ನಾವೇನು ಅರ್ಧಕ್ಕೆ ಬಿಟ್ಟು ಹೋಗ್ತಿಲ್ಲ, ಎಲ್ಲ ತುಂಬಿಕೊಂಡೇ ಹೋಗ್ತಿದ್ವಿ. ಒಂದು ಸಿಗಲಿಲ್ಲ ಅಲ್ಲ ಮಿಡ್ಲರ್ ಎಂತ ಕಷ್ಟ ಬಾಟ್ಲಕ್ಕ ಬಂತು. ಹೌದು, ಎಷ್ಟು ಬಾಟ್ಲು ಹೊತ್ತಾಯ್ತು ಅಲ್ಲೋಡ, ಇಡೀ 2 ಚೀಲ ಹೆಕ್ಕರೆ. ಬರಬೇಕಾದ್ರೆ ಮೀನು ಹಿಡಿತಿರೋದನ್ನು ಕಂಡೆ, ಸ್ವಲ್ಪ ಹೊತ್ತು ಕೂತ್ಕೊಂಡ್ರು, ಎಷ್ಟು ಮೀನು ಹಿಡಿತರು ಅಂತ ನೋಡುವ ಅಂತ. ಒಂದು ಮೀನು ಹಿಡಿಲ್ಲ. ಹೇ, ಮೀನು ಕಾಣಿಸಂಬಳ ಹಿಡಿದದ್ದು ನಿನ್ನ ಮಗ ಕಾಣಿಸ್ತಿಲ್ವ? ಮೀನು ಹಿಡಿದು ಕಾಣಿಸು ಅಂದರೆ ಅದೇ ಮೀನು ಹಿಡಿದು ತೋರ್ಸಂಬಳ. ಮೀನು ಒಳಗೆ ಹೋಗ್ಕಂತ ಹಿಟ್ಟಾಕಿ ಮೊಟ್ಟೆ. ನಾವು ಒಟ್ಟು ಮಾಡಿರೋ ಕಸ ಇಷ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.